ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನಲ್ಗೆ ಸ್ವಾಗತ. ನಾನು ಉಮಾ. ಇವತ್ತು ನಿಮ್ಮ ಜೊತೆ ಬೆಳಗಿನ ತಿಂಡಿಗೆ ಒಂದು ಒಳ್ಳೆ ಆರೋಗ್ಯಕರವಾದಂತಹ ರೆಸಿಪಿ ಸೌತೆಕಾಯಿ ಉತ್ತಪ್ಪ ಅನ್ಬಹುದು. ನಾವು ಇದಕ್ಕೆ ಸೌತೆಕಾಯಿ ಧಡಕ್ ಅಂತ ಕರಿತೇವೆ. ಈ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಇದಕ್ಕೆ 2 ಸೌತೆಕಾಯಿಯನ್ನು ತೊಗೊಂಡು ಅದನ್ನು ಹೀಗೆ ತುರಿದಿಟ್ಕೊಂಡಿದ್ದೇನೆ. 4 ಲೋಟ ಅಕ್ಕಿಯನ್ನು ನಾನು ಒಂದು 5 ರಿಂದ 6 ಗಂಟೆ ನೆನೆಸಿಟ್ಟಿದ್ದೆ. ಆ ತುರಿದ ಸೌತೆಕಾಯಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಆ ಸೌತೆಕಾಯಿ ನೀರಿನಲ್ಲಿಯೇ ನಾನು ಅಕ್ಕಿಯನ್ನು ಹಾಕ್ಕೊಂಡು ರುಬ್ಬಿದ್ದೇನೆ. ನಂತರ ಒಂದು ಸ್ವಲ್ಪ ನೀರು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಜಾರನ್ನು ತೊಳೆದು ಆ ನೀರನ್ನು ಇದಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚೂರು ಬೆಲ್ಲವನ್ನು ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ಕೈಯಿಂದ ಕಲಸಿ ನಾನು ಅದನ್ನು ಮುಚ್ಚಿಡ್ತೇನೆ. ಈ ದೋಸೆ ತುಂಬ ರುಚಿಯಾಗಿರುತ್ತೆ. ಇದು ಮರುದಿನ ಬೆಳಗ್ಗೆ ನಾನು ಅದಕ್ಕೆ ಒಂದು ಈರುಳ್ಳಿಯನ್ನು ಈ ಚಾಪರ್ನಲ್ಲಿ ಫೈನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆ ಹಸಿಮೆಣಸಿನಕಾಯಿ ಚೂರುಗಳನ್ನು ಸೇರಿಸ್ತಾ ಇದ್ದೇನೆ. ನೀವು ಇದಕ್ಕೆ ಬೇಕಿದ್ದರೆ ಹಸಿ ಶುಂಠಿಯನ್ನು ಬೇಕಿದ್ದರೂ ಸೇರಿಸ್ಕೋಬಹುದು. ಹಾಗೆ ಒಂದು ಚೂರು ಕರಿಬೇವನ್ನು ಸೇರಿಸಿದ್ದೇನೆ. ಇಲ್ಲಿ ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ನಾನು ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. 1 ಬಟ್ಲು ಕಾಯಿ ತುರಿ, ಅರ್ಧ ಬಟ್ಲು ಪುಟಾಣಿ, 2 ಹುರಿದ ಹಸಿಮೆಣಸಿನಕಾಯಿ, ಚೂರು ಹುಣಸೆ ಹಣ್ಣು, ಒಂದು 4 ಬೆಳ್ಳುಳ್ಳಿ ಎಸಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಸೇರಿಸಿ ನಾನು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ದೋಸೆಯನ್ನು ಹಾಕುವ. ದೋಸೆ ಕಾವಲಿಯನ್ನು ನಾನು ಮೊದಲೇ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇಲ್ಲಿ ನೋಡಿ, ನಾನು ಈ ರೀತಿ ದೋಸೆಯನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ತೆಳುವಾಗಿ ಹಾಕಲಿಕ್ಕೆ ಆಗೋದಿಲ್ಲ. ಈಗ ತುಂಬ ಚಳಿ ಇರೋದ್ರಿಂದ ಈ ಹಿಟ್ಟು ಅಷ್ಟೊಂದು ಚೆನ್ನಾಗಿ ಫರ್ಮೆಂಟ್ ಆಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಒಂದು ಚೂರು ಫ್ರೂಟ್ ಸಾಲ್ಟನ್ನು ಸೇರಿಸ್ತಾ ಇದ್ದೇನೆ. ಅದು ಇಲ್ಲದೇ ಇದ್ದರೆ ನೀವು ಒಂದು ಚೂರು ಸೋಡಾ ಪುಡಿಯನ್ನಾದರೂ ಸೇರಿಸಬಹುದು. ಇದು ಆಪ್ಷನಲ್ಲು. ನಿಮಗೆ ಇದು ಸೇರಿಸೋದು ಇಷ್ಟ ಇಲ್ಲ ಅಂತಂದರೂ ಕೂಡ ಈ ದೋಸೆ ಚೆನ್ನಾಗಿಯೇ ಬರುತ್ತೆ. ಇದನ್ನು ಸೇರಿಸಿದರೆ ಒಂದು ಚೂರು ಫ್ಲಫಿಯಾಗಿ ಬರುತ್ತೆ. ಹಾಗಂತ ಒಂದು ಚೂರು ನಾನು ಇದನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಇದನ್ನು ಸೇರಿಸೋದಕ್ಕೆ ಇಷ್ಟ ಇಲ್ಲ ಅಂತ ಆಗಿದ್ದರೆ ನೀವು ಹಿಟ್ಟನ್ನು ಆದಷ್ಟು ಬೇಗನೆ ರುಬ್ಬಿಡಿ. 6 ಗಂಟೆ ಒಳಗಡೆ ನೀವು ಅದನ್ನು ರುಬ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆದರೆ ಈ ದೋಸೆ ತುಂಬ ಮೃದುವಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಅದನ್ನು ಒಂದು ಚೂರು ಸೇರಿಸಿರೋದ್ರಿಂದ ಇಷ್ಟು ನೋಡಿ ಹೀಗೆ ಬಂದಿದೆ. ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಇನ್ನೊಂದು ದೋಸೆನ ನಿಮಗೆ ಹಾಕಿ ತೋರಿಸ್ತೇನೆ. ಈ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದಂತಹ ತಿಂಡಿ. ಇದು ಒಂದು 2 ದೋಸೆ ನೀವು ಬೆಳಗ್ಗೆ ಅಷ್ಟು ತಿಂದರೆ ನಿಮಗೆ 1 ಗಂಟೆವರೆಗೂ ಹಸಿವಾಗೋದಿಲ್ಲ. ಇದು ತುಂಬ ಫಿಲ್ಲಿಂಗ್ ಕೊಡುತ್ತೆ. ಇದಕ್ಕೆ ನೀವು ಎಣ್ಣೆ ಬೇಕಿದ್ದರೆ ಮಾತ್ರ ಸೇರಿಸ್ಕೋಬಹುದು. ಇಲ್ಲಿ ನೋಡಿ, ದೋಸೆ ಹೇಗೆ ಫ್ಲಫಿಯಾಗಿ ಬಂದಿದೆ ಅಂತ ನಿಮಗೆ ಇಲ್ಲಿ ಕಾಣ್ತಿರಬಹುದು. ಇಲ್ಲಿ ನೋಡಿ, ನಾನೀಗ ದೋಸೆಯನ್ನು ತಿರುವಿ ಹಾಕ್ತೇನೆ. ನೋಡಿ, ದೋಸೆ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ಸೌತೆಕಾಯಿ ಸೇರಿಸಿರೋದ್ರಿಂದ ಇದು ನಮ್ಮ ದೇಹಕ್ಕೆ ತಂಪು ಕೂಡ. ಈ ದೋಸೆ ರೆಸಿಪಿಯನ್ನು ನನಗೆ ನನ್ನ ಅಕ್ಕ ಮೀನಾಕ್ಷಿ ವೆರ್ಣೇಕರ್ ಹೇಳಿಕೊಟ್ಟಿದ್ದು. ಅವಳಿಗೆ ನನ್ನ ಧನ್ಯವಾದಗಳು. ನೀವು ಒಂದು ಸಾರಿ ಈ ದೋಸೆಯನ್ನು ಖಂಡಿತ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಉದ್ದು ಸೇರಿಸೋದಿಲ್ಲ. ಹಾಗಾಗಿ ಇದರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗೋದಿಲ್ಲ. ದೋಸೆಯನ್ನು ಬಿಸಿ ಬಿಸಿ ಇರುವಾಗಲೇ ಒಂದು ಚೂರು ತುಪ್ಪ ಮತ್ತು ಚಟ್ನಿಯೊಂದಿಗೆ ಸರ್ವ್ ಮಾಡಿ. ಆಗ ಇದರ ರುಚಿ ಡಬಲ್ ಆಗುತ್ತೆ. ಥ್ಯಾಂಕ್ ಯು.